ಜಿಲ್ಲಾ ಮಾದಿಗರ ಒಕ್ಕೂಟಗಳ ಸಂಘಟನೆ ವತಿಯಿಂದ ಒಳ ಮೀಸಲಾತಿಯ ಸಂಪೂರ್ಣ ಒಳ ಮೀಸಲಾತಿಯ ಹೋರಾಟವನ್ನು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟ ಮಾದಿಗರ ಒಂದು ಒಳಿತಿಗಾಗಿ, ಮಾದಿಗರ ಮುಂದೆ ಉನ್ನತ ಶಿಕ್ಷಣಕ್ಕಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪೀಳಿಗೆಗೆ, ನಮ್ಮ ಸಮುದಾಯಕ್ಕೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಪೀಳಿಗೆಗಳಿಗೆ ಒಂದು ಭವಿಷ್ಯಕ್ಕಾಗಿ ಈ ಒಂದು ರಾಜ್ಯ ಸರ್ಕಾರ ಸುಮಾರು 1 ವರ್ಷದಿಂದ 2 ವರ್ಷ ಸಮೀಪ ಆಯಿತು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತ್ತು. ಆಗಸ್ಟ್ 1ನೇ ತಾರೀಕು ಆಯಾ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳ ಅಧಿಕಾರ ಕೊಟ್ಟಿದೆ, ಮಾಡ್ಬೋದು ಅಂತೇಳಿ. ಆದರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ 1.5 ವರ್ಷ 2 ವರ್ಷ ಸಮೀಪ ಆದ್ರೂ ಆ ಒಂದು ಒಳ ಮೀಸಲಾತಿಯ ಕೂಗನ್ನು ಕೇಳಲಾರದೆ ನಮ್ಮ ಸಮಾಜವನ್ನು ಬಹಳ ಒಂದು ವಿಕೃತವಾಗಿ ನೋಡ್ಕೊಂಡು ಬಂದಿರತಕ್ಕಂಥ, ಅದು ಲಾಸ್ಟ್ ಒಂದು ಸಮಯದಲ್ಲಿ ಒಂದು ಭಾಳ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದಾಗ ಇಡೀ ವಿಧಾನಸೌಧಕ್ಕೆ ಮುತ್ತಿ ಹಾಕುವ ಸಮಯದಲ್ಲಿ ಹಿಂಗಾದರೂ ನಡೆಯೋದಿಲ್ಲ, ಮಾಡಬೇಕು, ನಮ್ಮ ಬುಡಕ್ಕೆ ಬರ್ತದಂತ ತಿಳ್ಕೊಂಡು ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತದೆ. ಜಾರಿಗೆ ಮಾಡಿದ ನಂತರ ಇನ್ನು ಕೆಲವೇ ಒಂದು ದಿನಗಳಲ್ಲಿ, ಕೆಲವೇ ದಿವಸಗಳಲ್ಲಿ ಮಾಡಿದ ನಂತರ ಪೋಸ್ಟ್ಗಳು ಕರೀತಾರೆ. ಪೋಸ್ಟ್ಗಳ ಪ್ರಕಾರ ಅಂದ್ರೆ ಒಳ ಮೀಸಲಾತಿ ಪ್ರಕಾರನೇ ಪೋಸ್ಟ್ಗಳು ಕರಿಬೇಕಲ್ಲ. ಆ ರೋಸ್ಟ್ರ್ ಪ್ರಕಾರ, ಹೊಸ ರೋಸ್ಟ್ರ್ ಪ್ರಕಾರ, ಒಳ ಮೀಸಲಾತಿ ಪ್ರಕಾರ ರೋಸ್ಟ್ರ್ ಕರೆದರೆ ನಮ್ಮ ಸಮಾಜದ ಸೋದರರ ಅಂತ ತಿಳ್ಕೊಂಡು ಇವತ್ತು ನಮ್ಮ ಮಾದಿರಿರ್ಬೋದು, ಒಲೆಯರಿರ್ಬೋದು, ಸಂಘರು ಇಲ್ಲೆಲ್ಲ ಜಗಳ ಅಂದ್ರೆ ನಮ್ಮ ಸೋದರರಿಗೆ ಜಗಳ ಹಚ್ಚುವ. ಕಲಬುರಗಿ ಜಿಲ್ಲೆಯ ಮಾದಿಗ ಒಕ್ಕಟ್ಟಿನಿಂದ ಇವತ್ತು ಒಂದು ಪ್ರತಿಭಟನೆ, ಟಮಾಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಉರಿತಕ್ಕಂಥ ಬೆಂಕಿ, ಇದು ರಾಜ್ಯದ ಮಾದಿಗ ಒಳ ಮೀಸಲಾತಿ ಬೆಂಕಿಯನ್ನು ಇನ್ನೂ ಹೆಚ್ಚು ಮಾಡ್ತಾಯಿದೆ ಸರ್ಕಾರ. ಯಾಕೆ ಹೆಚ್ಚು ಮಾಡ್ತಿದೆ, ಯಾಕೆ ವಿಳಂಬ ಮಾಡ್ತಿದೆ? ಸುಮ್ಮನೆ ತಾಕಗಳಿಗೆ ಮುಂದೆ ಇನ್ನೂ 2 ದಿನ ನೋಡಮ್ಮ, ಮುಂದೆ ಹಾಕೋಣ, ಬರೇ ಇದೆ ಕೇಳ್ತಾ 2 ವರ್ಷ ಮುಗಿದೋಯ್ತು. ಇಲ್ಲಿವರೆಗೆ 2 ವರ್ಷ ಆಯಿತು, ಇನ್ನುವರೆಗೆ ಯಾವುದು ಸದಾಶಿವ ಆಯೋಗ ವರದಿ, ನಾಗಮೋಹನ್ ದಾಸ್ ವರದಿ ಇನ್ನುವರೆಗೆ ಅಭಿವೃದ್ಧಿ ಆಗಿಲ್ಲ. ಅದಕ್ಕೂ 56,000 ಇವತ್ತು ಹೇಳ್ತಾರೆ ಹುದ್ದೆ ಭರ್ತಿ ಮಾಡ್ಕೊತೀನಿ. ಯಾವ ಲೆಕ್ಕದ ಮ್ಯಾಗೆ ನೀವು ಹುದ್ದೆ ಮಾಡ್ತೀರಿ ಸರ್? ವರ್ಷ ಕುಂತಿದ್ದು ನಾವು ಅದಕ್ಕೆ ನಮಗೆ ಹುದ್ದೆಗೆ ಸಿಗಲಿ ಅಂತೇಳಿ ನಾವು ಇಷ್ಟು ವರ್ಷ ಹೋರಾಟ, 35 ವರ್ಷದಿಂದ ಹೋರಾಟ ಮಾಡುತ್ತಿದ್ದೇವೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮ್ಯಾಗೆ ಎಲ್ಲ ರಾಜ್ಯಗಳಿಗೆ ಆ ರಾಜ್ಯದಲ್ಲಿ ತಮ್ಮ ಸಂಖ್ಯೆ ನೋಡಿಕೊಂಡು ಅನುದಾನ ಬಿಡುಗಡೆ ಮಾಡಂತೇಳಿ ಮ್ಯಾಗ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಎಲ್ಲ ರಾಜ್ಯಗಳು, ತೆಲಂಗಾಣ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಎಲ್ಲ ಕಡೆ ಒಳ ಮೀಸಲಾತಿ. ಈ ಕರ್ನಾಟಕದಲ್ಲಿ ಯಾಕಪ್ಪ ಏನಾಗಿದೆ ನಿಮ್ಗೆ ಕರ್ನಾಟಕದಲ್ಲಿ ಮಾಡೋಕ್ಕ? ಹೇಳ್ರಿ, ಇಂಥವ್ರು ಮಾಡ್ತಾ ಇರ್ತಾರೆ, ಇಂಥವ್ರು ಬೇಡ ಅಂತಿದ್ದಾರೆ, ಅವ್ರ ಹೆಸರೇ ಹೇಳ್ರಿ, ಅವ್ರ ಮನೆಗಾರೆ ಹೋಗಿ ಕಾಲು ಬೀಳ್ತೀವಿ. ಏನಿದೆ ಕಾನೂನಲ್ಲಿ? ಕಾನೂನು ಮಾಡಂತೇಳಿ ಸಂವಿಧಾನ ಏನು ಹೇಳಿದೆ? ಯಾರು ಜನ ಸಂಖ್ಯಾಂಶ ಹೆಚ್ಚಿಗಿದೆ ಅವರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ನೀವು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ತೀರ್ಮಾರ್ಕನೇ ಆದ್ರೆ ಅಂತ ಕೇಳೋಕೆ ಇಷ್ಟಪಡ್ತದೆ ನಾವು. ಇವತ್ತೆಲ್ಲರೂ ಸುಪ್ರೀಂ ಕೋರ್ಟ್ಗೆ ತಲೆಬಾಗಬೇಕು, ಅದು ಹೇಳಿದ್ ಕೇಳಬೇಕಾಗ್ತದೆ ನಾವು. ಅದಕ್ಕೆ ಆದೇಶ ಮಾಡಿದ ತಕ್ಷಣ ಅದೇ ಮಾಡೋದಿತ್ತು. ಈ ಸರ್ಕಾರ ವಿಳಂಬ ಮಾಡಿದೆ. ಇದು ನಾವು ಇವತ್ತಿಂದು ಹೋರಾಟ ಮಾಡಿದ್ದು ಇಡೀ ನಮ್ಮ ಎಲ್ಲ ಪ್ರಮುಖರ ಸೇರಿ ಮಾಡ್ಕೊಂಡಿದ್ದೀವಿ. ಈ ನಾಳೆ 12 ತಾರೀಕು ನೀವು ಒಂದೇಳೆ ಮಾಡಲಿಲ್ಲ ಅಂದರೆ ಗುಲ್ಬರ್ಗ ಬಂದ್ ಮಾಡ್ತೀವಿ.